ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಬ್ಬನ್ನ ಪ್ರೀತಿಸಿ ಇನ್ನೊಬ್ಬನ್ನ ಮದುವೆ ಮಾಡ್ಕೊಳ್ಳೋದು, ಒಬ್ಬನ ಜೊತೆ ಸಂಸಾರ ಮಾಡ್ತಾ ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಳ್ಳೋದನ್ನ ಚೆನ್ನಾಗೆ ನೋಡಿದಾಳೆ ಅನ್ಸತ್ತೆ. ಅದನ್ನೇ ಸಂಪದಾಗೆ ಕಲ್ಸಿರೋ ಹಾಗಿದ್ದಾಳೆ. ಶೌರ್ಯ 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 ನೀನೇನ ಹೀಗೆಲ್ಲ ಮಾತಾಡ್ತಿರೋದು? ಕೋಪದಲ್ಲಿ ನೀನು ಕಲ್ಯಾಣಿ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಿದ್ಯಾ ಕಣೋ. ಹಾಗೆ ಮಾತಾಡ್ಬೇಡ ಶೌರ್ಯ. ಯಾವಾಗ್ಲೂ ನೀನೇ ಹೇಳ್ತಿದ್ಯಲ್ಲೋ ಇವಳಿನ್ನು ಚಿಕ್ಕ ಹುಡುಗಿ ಅಂತ, ಅದನ್ನ ಮರ್ತ್ಬಿಟ್ಯಾ? ಹೌದು, ಹಾಗ ಅನ್ಕೊಳ್ಳೋದು ನನ್ನ ಅವಿವೇಕತನ ಅಂತ ಇವಾಗ ಗೊತ್ತಾಗಿದೆ. ವಿವೇಕದಿಂದ ಯೋಚನೆ ಮಾಡು ಶೌರ್ಯ. 1 ವರ್ಷದಿಂದ ನಿನ್ ಜೊತೆಗೆ ಸಂಸಾರ ಮಾಡಿ ನಿನ್ನ ಮಗುನ ತನ್ನ ಹೊಟ್ಟೆಲಿ ಇಟ್ಕೊಂಡು ಕೂಡ ಸಿದ್ದು ಜೊತೆ ಹೋಗೋದಕ್ಕೆ ನಿನ್ ಹೆಂಡತಿ ಸಿದ್ಧವಾಗಿದ್ದಾಳೆ ಅಂದ್ರೆ ಅದು ಕಲ್ಯಾಣಿ ತಪ್ಪು ಹೇಗಾಗತ್ತೆ? ಪ್ರೀತಿ ಒಬ್ರು ಹೇಳಿದ್ರೆ ಹುಟ್ಟಲ್ಲ. ತಪ್ಪು ಮಾಡು ಅಂತ ಒಬ್ರು ಹೇಳ್ತಿದ್ದಾಗೇನೆ ತಪ್ಪು ಮಾಡೋದಕ್ಕೆ ಸಂಪದ ಏನು ಚಿಕ್ಕ ಮಗು ಅಲ್ಲ. ಸಂಪದಾಗೆ ನಿನ್ಗಿದ್ದ ಆ ಸಿದ್ದು ಜೊತೆನೆ ಜೀವನನ ಹಂಚ್ಕೊಳ್ಳೋದು ಇಷ್ಟ ಅಂತ ಹೊರಟೋಗಿದ್ದಾಳೆ. ಅದಕ್ಕೆ ನನ್ನ ಮೊಮ್ಮಗಳು ಜವಾಬ್ದಾರಿ ಅಂತ ಹೇಳಿ ಮಾತಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ನಿಜಾನೇ, ಅಷ್ಟಕ್ಕೂ ತಪ್ಪು ಮಾಡಿರೋದು ನೀನಾದ್ರೆ ನಾನ್ ಕಲ್ಯಾಣಿಗೆ ಯಾಕೆ ಬೈತಾ ಇದ್ದೀನಿ? ಏನ್ ಶೌರ್ಯ ನೀನ್ ಹೇಳ್ತಿರೋದು? ಅನುಪಮಗೆ ಕಲ್ಯಾಣಿಗೆ ಹೇಳಿದ್ದಾಯ್ತು, ಈಗ ನೀನ್ ಅಜ್ಜಿಗೆ ಹೇಳ್ತಾ ಇದೀಯಾ? ಇಷ್ಟಕ್ಕೂ ಅವಳು ಮಾಡಿರೋ ತಪ್ಪೇನು? ಹೌದು ತಾತ, ನಿನ್ನ ಹೆಂಡತಿ ಈ ಮನೆ ಹಿರಿಯಳಾದ ಶಿವಪಾರ್ವತಿ ಮಾಡಿರೋ ತಪ್ಪೆ ಇವತ್ತು ಈ ಪರಿಸ್ಥಿತಿಗೆ ಬುನಾದಿ. ಅವರು ಅವರ ತಮ್ಮನಿಗೆ ಯಾವತ್ತೋ ಮಾತು ಕೊಟ್ಟಿದ್ರಂತೆ, ನಿನ್ನ ಮೊಮ್ಮಗಳಿಗೂ ನನ್ನ ಮೊಮ್ಮಗನಿಗೂ ಮದುವೆ ಮಾಡಿಸ್ತೀನಿ ಅಂತ. ಒಳ್ಳೆ ಕುಟುಂಬ, ದೊಡ್ಡ ಕುಟುಂಬ, ಒಳ್ಳೆ ಸಂಬಂಧ ಅಂತ ಮದುವೆಗೂ ಮುಂಚೆನೆ ತನ್ನ ಮೊಮ್ಮಗಳು ಯಾರನ್ನೋ ಪ್ರೀತಿಸಿದಾಳೆ ಅಂತ ಗೊತ್ತಿದ್ರು ಆ ವಿಷಯ ಹೊರಗಡೆ ಬರ್ದೇ ಇರೋ ಹಾಗೆ ಮಾಡಿ ನನಗ್ ಕೊಟ್ಟು ಮದುವೆ ಮಾಡಿದ್ರು. ಮದುವೆಗೆ ಆ ಕಡೆ ಹೇಳ್ತಾರ ಈ ಕಡೆ ಹೇಳ್ತಾರ ನೋಡ್ಬೇಕು ಅಂತಾರೆ. ಆದ್ರೆ ನನ್ನ ವಿಷಯದಲ್ಲಿ ಮಾತಿಗೆ ಕೊಡ್ಬೇಕಾದ ಬೆಲೆನ ನನಗ್ ಕೊಡ್ಲೇ ಇಲ್ಲ. ಆದ್ರೂ ಸಂಪದನ ನೋಡ್ತಿದ್ದ ಹಾಗೆ ಇಷ್ಟಪಟ್ಟೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಬಂದೆ. ಆದ್ರೆ ನನ್ನ ಜೀವನ ಎಲ್ಲ ತಲೆ ಕೆಳಗಾಯ್ತು. ಅದೆಲ್ಲ ಯಾರಿಂದ? ನಿನ್ನಿಂದ 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 ನಿನ್ನಿಂದ. ನಿನ್ಗ ಅನ್ಯಾಯ ನಮ್ಮಿಂದನೇ ಆಗಿದೆಯಾ ಅಂತಿದ್ಯಾ? ಸರಿ, ಪರವಾಗಿಲ್ಲ. ನಿನ್ ಹೆಂಡತಿನ ಹಿಡ್ಕೊಂಡು ಯಾಕೆ ಹೀಗ್ ಮಾಡ್ದೆ, ಯಾರು ಹೇಳಿದ್ದಕ್ಕೆ ಹೀಗ್ ಮಾಡ್ದೆ ಅಂತ ಕೇಳ್ದೇನೆ. ಮದುವೆ ಆಗಿ ಮಗು ಇರೋ ನೀನು ಚಿಕ್ಕ ಹುಡುಗಿ ನನ್ನ ಮೊಮ್ಮಗಳ ಕತ್ತಿಗೆ ತಾಳಿ ಕಟ್ಟಿ ಅವಳ ಭವಿಷ್ಯನೇ ಹಾಳು ಮಾಡ್ಬಿಟ್ಟೆ ನೀನು. ಅಷ್ಟಕ್ಕೂ ನಿನ್ನಂತವನ್ಗೆ ಈ ಮನೇಲಿ ಜಾಗ ಇಲ್ಲ. ನೀನು ನಿನ್ ಕುಟುಂಬ ಎಲ್ಲ ಹೊರಟೋಗಿ. ಅಮ್ಮ, ಪಾರ್ವತಿ, ಅಮ್ಮ ಬೇಡಿಮ್ಮ. ಹೋಗಿ ಹೊರಗಡೆ, ಹೋಗಿ ಹೊರಗಡೆ. ನಿಂತ್ಕೋ ಶಿವರಾಮು, ಅಲ್ಲೇ ನಿಂತ್ಕೋ.
ನಿನ್ನ ಮಗ ಮಾಡಿರೋ ಕೆಲ್ಸಕ್ಕೆ ಈ ಮನೆ ಜೊತೆ ಈ ಮನೆ ವ್ಯಕ್ತಿಗಳ ಜೊತೆ ನಿನಗೂ ನಿನ್ನ ಕುಟುಂಬಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ. ಮುರಿದೋಯ್ತು. ಇನ್ನು ನೀವು ನಿಮ್ಮ ಮನೆಗೆ ಹೊರಟೋದ್ರೆ ಒಳ್ಳೇದು. ಹೋಗ್ಬೇಕಾಗಿರೋದು ನಾವಲ್ಲ, ನೀವು. ಈ ಮನೆ ಹಿರಿಯರಾದ ಶಿವ ಪಾರ್ವತಿ ಅವರೇ. ಶೌರ್ಯ, ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ನಮ್ಮಮ್ಮನ ಹೆಸರಿಟ್ಟು ಕರೀತಾ ಇದ್ಯಾ? ಸಂಬಂಧಗಳು ಮುರಿದು ಹೋದ್ವು ಅಂತ ನಿಮ್ಮಮ್ಮನೇ ಹೇಳಿದ್ರಲ್ಲ, ಕೇಳಿಸ್ಕೊಳ್ಳಿಲ್ವಾ? ಚಿನ್ನಿ ಕೃಷ್ಣ ಅವರೇ. ವಯಸ್ಸಲ್ಲಿ ಚಿಕ್ಕವನಾಗಿದ್ರು ಮಾತುಗಳನ್ನು ತುಂಬಾ ಚೆನ್ನಾಗಾಗ್ತೀಯ ಶೌರ್ಯ. ಇಷ್ಟಕ್ಕೂ ಈ ಮನೆಯಿಂದ ನಾವ್ಯಾಕೆ ಹೋಗ್ಬೇಕು? ವಯಸ್ಸು ಜಾಸ್ತಿ ಆಗ್ತಿರ್ಬೇಕಾದ್ರೆ ನಿಮಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಿರೋ ಹಾಗಿದೆ ಭೂಪತಿ ಅವರೇ. ಒಂದು ಸಲ ನೀವು ಹೇಳಿದ್ದನ್ನ ನೆನಪು ಮಾಡ್ಕೊಳ್ಳಿ ಮನೆ ಹಿರಿಯಳಾದ ಶಿವಪಾರ್ವತಿಯವರೇ. ವ್ಯಾಪಾರದಲ್ಲಿ ನೀವು ಯಾರನ್ನೋ ಕುರುಡಾಗಿ ನಂಬಿ ನೀವು ನಷ್ಟ ಅನುಭವಿಸಿದಾಗ ಸಾಲ ಕೊಟ್ಟೋರು ಮನೆ ಜಪ್ತಿ ಮಾಡಬೇಕಾದ್ರೆ ಮನೆ ಅಳಿಯನಾಗಿರೋನು ಮಗನಾಗಿ ಮುಂದೆ ಬಂದು 4 ಕೋಟಿ ಸಾಲ ಕೊಟ್ಟ. ಅಮ್ಮ, ಸೇಟು ಬಂದಿದ್ದಾರೆ. ಮನೆ ಖಾಲಿ ಮಾಡಿ ಅಂತಿದ್ದಾರೆ. ಈಗೇನಮ್ಮ ಮಾಡೋದು? ಕೊಟ್ಟ ಮಾತಿನ ಪ್ರಕಾರ ಖಾಲಿ ಮಾಡೋದು ಬಿಟ್ಟು ಬೇರೇನು ಮಾಡಕ್ಕಾಗಲ್ಲ ಚಿನ್ನಿ. ನಡೀರಿ. ಅಗತ್ಯ ಇಲ್ಲ. ತಗೊಳ್ಳಿ, 4 ಕೋಟಿ ಬೆಲೆ ಬಾಳೋ ಆಸ್ತಿ ಪತ್ರಗಳು. ಆ ಸೆಟು ಕೊಡುತ್ತೀನಿ. ಏನಾದ್ರೂ ಮಾತಾಡೋದಿದ್ರೆ ನನ್ನ ಹತ್ರ ಮಾತಾಡೋಕೆ ಹೇಳು. ಸರಿ ಭಾವ. ನೀನ್ ಮಾಡಿರೋ ಸಹಾಯನ ಮರ್ತು ಹೋಗಕ್ಕಾಗಲ್ಲ ಶಿವರಾಮ್. ಆದ್ರೆ ನನಗೆ ಯಾರ ಹತ್ರನೂ ದುಡ್ಡನ್ನ ಸುಮ್ಮನೆ ತಗೊಳ್ಳೋ ಅಭ್ಯಾಸ ಇಲ್ಲ. ಅದಕ್ಕಂತಾನೆ ಈ ಮನೆನ ಹೊಲನ ನಿನ್ನ ಹೆಸರು ಬರೀತಿದ್ದೀನಿ. ನೀನ್ ಕೊಟ್ಟಿರೋ ಋಣನ ತೀರ್ಸಿದ ಮೇಲೇನೆ ಮತ್ತೆ ಈ ಮನೆ ನಮ್ದಾಗತ್ತೆ. ಈಗ ನಿಮ್ಗೆಲ್ಲ ನೆನಪಾಯ್ತು ಅನ್ಸತ್ತೆ. ಇಲ್ಲ ಅಂದ್ರೆ ಶಿವಪಾರ್ವತಿ ಅವರು ಸೈನ್ ಮಾಡಿರೋ ಡಾಕ್ಯುಮೆಂಟ್ಸ್ ನ ತಗೊಂಡ್ ಬಂದು ತೋರಿಸ್ಬೇಕಾ? ಮೌನವಾಗಿದ್ದೀರಾ ಅಂದ್ರೆ ಎಲ್ರಿಗೂ ನೆನಪಾಯ್ತು ಅನ್ಸತ್ತೆ. ನ್ಯಾಯ ಹೇಳೋರು ನೀವೇ ಹೇಳಿ. ಈಗ ಹೇಳಿ, ಯಾರಿಗೀ ಮನೇಲಿರೋ ಹಕ್ಕಿದೆ, ಯಾರಿಗಿಲ್ಲ ಅಂತ. ಅನುಪಮ, ಪಲ್ಲವಿ, ಈ ಮನೆ ನಮ್ದಲ್ಲ. ನಾವಿಲ್ಲಿಂದ ಹೊರಟೋಗೋ ಸಮಯ ಬಂದಿದೆ. ನಡೀರಿ. ನಿಂತ್ಕೊಳ್ಳಿ ಅಜ್ಜಿ, ನೀವೆಲ್ಲೂ ಹೋಗ್ಬೇಕಾಗಿಲ್ಲ. ನನ್ನ ಹತ್ರ 1 ಕೋಟಿ ರೂಪಾಯಿ ಇದೆ. ನನ್ನ ಹತ್ರ 1 ಕೋಟಿ ರೂಪಾಯಿ ಇದೆ. ನಿನ್ ಹತ್ರ ₹1 ಕೋಟಿ ಇದೆಯಾ?
ಯಾರ್ದು? ಅಜ್ಜಿ ಸಿದ್ದುಗೆ ವರದಕ್ಷಿಣೆ ಅಂತ ಕೊಡ್ಬೇಕು ಅನ್ಕೊಂಡಿದ್ದ ದುಡ್ಡು ನನ್ನ ಹತ್ರನೇ ಇದೆ. ತಗೊಂಡ್ ಬರ್ತೀನಿ. ಸಿದ್ದುಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಅನುಪಮ ಮಂಟಪದಲ್ಲಿ ಹೇಳಿದ್ಲು. ಅದನ್ನ ತಗೊಂಡು ಹೊರಟೋದ ಅಂತ ಕಾಗಕ್ಕನ್ ಕತೆ ಹೇಳಿದ್ಲು. ಮತ್ತಿದು ನಿನ್ನ ಹತ್ರ ಹೇಗ್ ಬಂತು? ಅನುಪಮ ಅಮ್ಮ ಹೇಳಿದ್ದು ನಿಜಾನೇ. ಆದ್ರೆ ನಾನೇ ಬ್ಯಾಗ್ ಬದಲಾಯಿಸಿ ಪೇಪರ್ಸ್ ಇಟ್ಟಿದ್ದೆ. ಕೇಳಿಸ್ಕೊಂಡ್ಯಾ? ನಿನ್ನ ಮೊಮ್ಮಗಳಿಗೆ ಏನೂ ಗೊತ್ತಿಲ್ಲ ಅಂದೆ. ನನ್ನ ಮಗಳು ಬಾಯಲ್ಲಿ ಬೆರಳಿಟ್ರು ಕಚ್ಚಕ್ ಬರಲ್ಲ, ಅಷ್ಟು ಅಮಾಯಕಿ ಅಂತಾಳೆ ಅನುಪಮ. ಮೊದ್ಲು ಬಂದ ಕಿವಿಗಿಂತ ಹಿಂದೆ ಬಂದಿರೋ ಕೊಂಬೆ ಶ್ರೇಷ್ಠ ಅನ್ನೋ ಹಾಗೆ ನಮ್ಮಪ್ಪ ಮೊಮ್ಮಗನ್ಗಿಂತ ಮೊಮ್ಮಗಳೇ ಹೆಚ್ಚು ಅನ್ನೋ ಹಾಗೆ ಇಷ್ಟೊತ್ತು ಮಾತಾಡಿದ್ರಲ್ಲ. ನೋಡಿ, ನಿಮ್ ಮೊಮ್ಮಗಳು ಎಷ್ಟು ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದಾಳೆ. ಇವ್ರಮ್ಮನ ಹಾಗೇನೆ ಮದ್ವೆ ಆಗಿರೋನ್ನ ಇಷ್ಟಪಟ್ಲು. ಸಂಪದ ಇಲ್ಲೇ ಇದ್ರೆ ಇವ್ರಮ್ಮನ್ನ ನಾವೆಲ್ಲರೂ ಬೈದ್ ಹಾಗೆ ಇವಳನ್ನು ನಾವೆಲ್ಲಿ ಬೈತೀವೋ ಅಂತ ಸಂಪದಾಗೆ ಇಲ್ದೇ ಇರೋದನ್ನೆಲ್ಲ ಹೇಳ್ಕೊಟ್ಟು ಸಿದ್ದು ಜೊತೆ ಕೋರ್ಟಿಗೆ ಒಪ್ಪಂದ ಮಾಡ್ಕೊಂಡು ಅದನ್ನ ತಗೊಂಡ್ ಹೊರಟೋಗಿ ಹಾಯಗಿರಿ ಅಂತ ಕಳ್ಸೋದಿಕ್ಕೆ ಪ್ಲಾನ್ ಮಾಡಿದ್ಲು. ಕೊನೆಗೆ ದುಡ್ಡಿನ ಮೇಲಿನ ಆಸೆಗೆ ಅದನ್ನು ಕೂಡ ಬದಲಾಯಿಸಿದ್ಲು. ಶೌರ್ಯನ್ಗೆ ಸಂಪದ ಅಂದ್ರೆ ಎಷ್ಟು ಪ್ರೀತಿ ಅನ್ನೋದು ಕಲ್ಯಾಣಿ ಗೊತ್ತಿರೋದ್ರಿಂದಾನೇ ಸಂಪದ ಮೇಲೆ ಕೋಪ ಬರೋ ಹಾಗೆ ಮಾಡಿದ್ಲು. ಮಗುಗೆ ತಾಯಿ ಇಲ್ಲ ಅಂತ ನನ್ನ ಮಗ ನೋವು ಪಡ್ತಿದ್ರೆ ನಾನ್ ನೋಡ್ಕೋತೀನಿ, ನೀನ್ ಬೇಜಾರ್ ಮಾಡ್ಕೋಬೇಡ ಶೌರ್ಯ ಅಂತ ಸಮಾಧಾನ ಮಾಡೋ ನಾಟಕ ಮಾಡಿ ನೆಮ್ಮದಿಯಾಗಿ ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡು ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ಲು. ನನ್ನ ಮಗನ್ಗೆ ಏನು ಗೊತ್ತಿಲ್ಲದೆ ಆವೇಶದಲ್ಲಿ ತಾಳಿ ಕಟ್ಟದ. ಆದ್ರೆ ಕಲ್ಯಾಣಿ ಮಾತ್ರ ತಾನ್ ಅನ್ಕೊಂಡ ಹಾಗೆ ಶೌರ್ಯನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ್ಲು. ಅವಳು ಸ್ವಾರ್ಥಕ್ಕೆ ನನ್ನ ಮಗನ್ ಜೀವನನ ನಾಶ ಮಾಡಿದ್ಲು. 17 ವರ್ಷದ ಹಿಂದೆ ನಡೆದ ಕತೆ ಮತ್ತೆ ಈ ಮನೇಲಿ ಇವಾಗ ನಡೀತು. ಏನ್ ಜನ್ಮನೋ ಏನ್ ಹುಟ್ಟೋ. ಛೀ, ಸಾಕು ನಿಲ್ಸು ದಮಯಂತಿ, ಹೆಚ್ಚಿಗೆ ಮಾತಾಡ್ಬೇಡ. ಕೇಳೋದಕ್ಕೆ ಅದು ಅಸಹ್ಯ ಅನ್ಸುತ್ತೆ. ಕಲ್ಯಾಣಿ ಮನಸ್ಸಿನಲ್ಲಿ ಅಂಥ ಕೆಟ್ಟ ಭಾವನೆಗಳಿಲ್ವೇ ಇಲ್ಲ. ತುಂಬು ಗರ್ಭಿಣಿಯಾಗಿದ್ದ ಸಂಪದ ತನ್ನ ಜೀವನನ ಕಾಪಾಡು ಅಂತ ಕೇಳ್ಕೊಂಡಿದ್ದಕ್ಕೆ ಕಲ್ಯಾಣಿ ಪಾಪ ತನ್ನ ಜೀವನದ ಬಗ್ಗೆ ಏನು ಯೋಚನೆ ಮಾಡದೆ ಹಸೆ ಮಣೆ ಏರಿದ್ಲು. ಸಿದ್ದುನ ಮದುವೆ ಮಾಡ್ಕೊಳ್ಳೋದಕ್ಕೂ ಒಪ್ಕೊಂಡ್ಲು. ಭಗವಂತ ಕಾಪಾಡು ಅಂತ ದೇವ್ರನ್ನ ಕೇಳ್ಕೊಂಡ್ಲೆ ಹೊರತು ಬೇರೆಯವ್ರ ಜೀವನ ಹಾಳು ಮಾಡ್ಬೇಕು ಅಂತ ಅವಳು ಯಾವತ್ತೂ ಯೋಚನೆ ಮಾಡ್ಲಿಲ್ಲ ದಮಯಂತಿ. ಅಂತ ಗುಣವಂತೆ ನನ್ನ ಮಗಳು. ಹಾ, ಅಯ್ಯಯ್ಯೋ, ನಿಜನೇ ಬಿಡು, ತುಂಬಾ ಒಳ್ಳೆಯವಳೆ. ಅಷ್ಟಕ್ಕೂ ಶಿವಳನ್ನು ಕೂಡ ಮನೆಯಿಂದ ಹೊರಗಡೆ ಹಾಕಿದ್ರೆ ದರಿದ್ರ ಹೋಗತ್ತೆ. ಯಾರು ಹೊರಗಡೆ ಹಾಕ್ತಿದ್ಯಾ? ತಗೋ, ಈ ದುಡ್ಡು ತಗೋ. ಮಿಕ್ಕಿದ ದುಡ್ಡನ್ನ ಆಮೇಲೆ ಕೊಡ್ತೀವಿ. ಅಲ್ಲಿವರೆಗೂ ನಾವು ಇದೇ ಮನೇಲಿ ಇರ್ತೀವಿ. ₹1 2 ರೂಪಾಯಿ ಅಲ್ಲ ಅಪ್ಪ, 3 ಕೋಟಿ.
ಯಾವಾಗ ತೀರಿಸ್ತೀರಾ? ಹೇಗ್ ತೀರಿಸ್ತೀರಾ? ಅಮ್ಮ, ನೀನ್ ಸುಮ್ನಿರಮ್ಮ. ಈ ಮನೇಲೇ ಇರ್ತೀವಿ, ಈ ಮನೆ ಬಿಟ್ಟು ಹೋಗಲ್ಲ ಅನ್ನೋರು ಯಾರಾದ್ರೂ ಇದ್ರೆ ನನ್ನ ಮಗನ್ನ ದಾಟ್ಕೊಂಡು ಹೋಗಿ. ಆಗ ಎಲ್ರೂ ಈ ಮನೇಲೇ ಇರ್ಬೋದು. ಮನೆ ಹಿರಿಯರಾದ ಶಿವ ಪಾರ್ವತಿ ಅವರೇ ಮಾತು ಕೊಟ್ರೆ ತಪ್ಪೋದಿಲ್ಲ ಅಂತ ನನಗೆ ಚಿಕ್ಕ ವಯಸ್ಸಿಂದಾನು ಗೊತ್ತು. ಈಗಲೂ ಕೂಡ ಕೊಡೋ ಮಾತಿನ ಮೇಲೆ ನಿಲ್ತಾರೆ ಅನ್ಕೊಂಡಿದ್ದೀನಿ. ಪ್ರಾಣ ಹೋದ್ರೂ ಮಾತು ತಪ್ಪಲ್ಲ. ಒಳ್ಳೇದು. ನಿಮ್ಮ ವಸ್ತುಗಳನ್ನೆಲ್ಲ ತಗೊಂಡು ಇವತ್ತೇ ಹೊರಡ್ತೀರಾ ಅನ್ಕೊಂಡಿದ್ದೀನಿ. ಅನುಪಮ, ಪಲ್ಲವಿ, ಕೇಳಿಸ್ಕೊಂಡ್ರಾ? ಇಲ್ಲ ಮತ್ತೆ ಹೇಳಿಸ್ಕೋತೀರಾ? ನಡೀರಿ. ಹೋಗ್ಬೇಕಾಗಿರೋದು ನಾವಲ್ಲ, ನೀವು. ಈ ಮನೆ ಹಿರಿಯರಾದ ಶಿವ ಪಾರ್ವತಿ ಅವರೇ. ಈಗ ಹೇಳಿ, ಯಾರಿಗೆ ಈ ಮನೇಲಿರೋ ಹಕ್ಕಿದೆ, ಯಾರಿಗಿಲ್ಲ ಅಂತ? ಈ ಮನೆ ಬಿಟ್ಟು ಹೋಗಲ್ಲ ಅನ್ನೋರು ಯಾರಾದ್ರೂ ಇದ್ರೆ ನನ್ನ ಮಗನ್ನ ದಾಟ್ಕೊಂಡು ಹೋಗಿ. ಆಗ ಎಲ್ರೂ ಈ ಮನೇಲೇ ಇರ್ಬೋದು. ನೀವು ಈ ಮನೆ ಹಿರಿಯಳಾದ ಶಿವ ಪಾರ್ವತಿ ಅವರೇ.